ನಿವೇಶನ ಪಡೆಯುವಲ್ಲಿ ತಮ್ಮ ಪ್ರಭಾವವನ್ನ ಬೀರಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದ್ದು ದಾಖಲೆ ಸಮೇತ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಪೊಲೀಸರಿಗೆ ಸ್ನೇಹಮಯಿ ಕೃಷ್ಣ ಮತ್ತೊಂದು ಗಂಭೀರ ಆರೋಪವನ್ನ ಮಾಡಿರುವುದು ಚಾಮುಂಡೇಶ್ವರಿ ಕ್ಷೇತ್ರ ಶಾಸಕ ಜಿಟಿ ದೇವೇಗೌಡರೇ ಪ್ರಭಾವವನ್ನ ಬೀರಿದ್ದಾರೆ ತನಿಖೆಗೆ ಮನವಿ ಮಾಡಿದ್ದಾರೆ ಅಂತ ಸೈಟ್ಗೆ ಪರಿಹಾರ ಕೊಡಿಸಲಾಗಿದೆ ಕೋರ್ಟ್ನಲ್ಲಿ ವ್ಯಾಜ್ಯ ಇದ್ದ ಭೂಮಿಗೆ ಅಕ್ರಮವಾಗಿ ಪರಿಹಾರ ಕೊಡಿಸೋದು ಇಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಈಗ ಆರೋಪವನ್ನ ಮಾಡಿದ್ದಾರೆ 6 ಸೈಟ್ ಪೈಕಿ ತಮ್ಮ ಕುಟುಂಬದವರಿಗೆ 2 ಸೈಟ್ ಅನ್ನಪೂರ್ಣ ಅಳಿಯ ವಿಶ್ವೇಶ್ವರಯ್ಯ ಹೆಸರಿಗೆ ಮೂಡ ಸೈಟ್ ಅನ್ನ ಮಾಡ್ಕೊಂಡಿದ್ದಾರೆ ಜಿಟಿಡಿಯಿಂದ 50x80 ಅಳತೆಯ 2 ನಿವೇಶನ ಖರೀದಿ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅವ್ರ ಪ್ರಭಾವ ಇರೋದು ಗೊತ್ತಾಗಿದೆ ಅಂತ ಹೇಳಿ ಲೋಕಾಯುಕ್ತಕ್ಕೆ ತನಿಖೆಗೆ ಆಗ್ರಹವನ್ನ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪುಟ್ಟಸ್ವಾಮಿ ಫೋನ್ ಸಂಪರ್ಕದಲ್ಲಿದ್ದಾರೆ ಪುಟ್ಟಸ್ವಾಮಿ ಸಿಎಂಗೆ ದೊಡ್ಡ ಉರುಳಾಗಿದ್ದು ಮೂಡಾ ಕೇಸ್ ಇದೀಗ ಅದೇ ಕೇಸ್ ವಿಚಾರದಲ್ಲಿ ದಳನಾಯಕ ಸಿಲುಕು ಹಾಕೊಂಡಿರೋ ಮಾಹಿತಿ ಲಭ್ಯವಾಗ್ತಾ ಇದೆ ಸದ್ಯದ ಅಪ್ಡೇಟ್ಸ್ ಪವಿತ್ರ ಏನು ಸಿದ್ದರಾಮಯ್ಯನವರ ಪ್ರಕರಣ ಮುಗಿದ ನಂತರ ಮುಗಿಯುವ ಹಂತದಲ್ಲಿ ಇರ್ತಕ್ಕಂತಹ ಸಂದರ್ಭದಲ್ಲಿ ಮತ್ತೊಂದು ಪ್ರಕರಣವನ್ನ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿರ್ತಕ್ಕಂಥದ್ದು ಸ್ನೇಹಮಯಿ ಕೃಷ್ಣ ಅವರು ಆ ವಿಚಾರಕ್ಕೆ ಸಂಬಂಧಿಸಿದಂತೆ ಏನು ದೇವನೂರು ದೇವನೂರು ಬಡಾವಣೆಯಲ್ಲಿ ಏನು ಸೈಟ್ಗಳನ್ನ ವಿತರಣೆ ಮಾಡಲಾಗಿತ್ತು ಆ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ 44,736 ಚದರ ಅಡಿಯಷ್ಟು ಜಾಗವನ್ನ ಮೂಡದಿಂದ ಪ್ರಭಾವವನ್ನ ಜಿಟಿ ದೇವೇಗೌಡ ಅವರ ಪ್ರಭಾವವನ್ನ ಬಳಸಿ ಮೂಡದಿಂದ ಸೈಟ್ ಅನ್ನ ಪಡ್ಕೊಂಡಿರ್ತಕ್ಕಂಥದ್ದು 50-50 ಅನುಪಾತದಲ್ಲಿ ಸೈಟ್ ಅನ್ನ ಪಡ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಜಾಗವು ಸರ್ಕಾರಿ ಈಗಿನ RTC ತೆಗೆದು ನೋಡಿದಂತ ಸಂದರ್ಭದಲ್ಲೂ ಕೂಡ ಈ ಒಂದು ಜಾಗವು ಸರ್ಕಾರಿ ಜಾಗ ಅಂತ ಕಂಡು ಬರ್ತಾ ಇದೆ ಈ ಜಾಗವು ಕೋರ್ಟ್ ನಲ್ಲಿ ಇರುವ ಕಾರಣದಿಂದಾಗಿ ಹೇಗೆ ಇವರಿಗೆ ಜಾಗವನ್ನು ಕೊಡಲಾಯಿತು ಇದೇ ಜಾಗಕ್ಕಾಗಿ ಇದೇ ಜಾಗಕ್ಕೂ ಕೂಡ ಅಲ್ಲಿನ ಪರಿಹಾರವೂ ಕೂಡ ಮೂಡದಿಂದ ಪರಿಹಾರವನ್ನು ಪಡ್ಕೊಂಡಿದ್ದಾರೆ ಇಂತಹ ಸಂದರ್ಭದಲ್ಲಿ 6 ಸೈಟ್ಗಳಲ್ಲಿ ಸುಮಾರು 6 ಸೈಟ್ಗಳು 50 ಮತ್ತು 80 ಚದರ ಅಡಿ ಅಷ್ಟು ಮಟ್ಟದ ಸೈಟ್ ಅನ್ನ ಹೇಗೆ ನೀಡಲಾಯಿತು ಮೂಡದಿಂದ ಇವರು ಅಕ್ರಮವಾಗಿ ತಮ್ಮ ಪ್ರಭಾವವನ್ನು ಬಳಸಿ ತಮಗೆ ಸಿಗಬೇಕಾದಂತಹ ಅಥವಾ ಬೇರೆಯವರಿಗೆ ಸಿಗಬೇಕಾದಂತಹ ಸೈಟ್ ಅನ್ನ ಪಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಹಾಗೆ ದಾಖಲಾತಿಗಳು ಕೂಡ ಮೇಲ್ನೋಟಕ್ಕೆ ಹಾಗೆ ಕಂಡು ಬರ್ತಾ ಇದೆ ಇವರು ಅಕ್ರಮವಾಗಿ ತಮ್ಮ ಅಧಿಕಾರದ ಅವಧಿಯಲ್ಲಿ ತಮ್ಮ ಪ್ರಭಾವವನ್ನು ಬಳಸಿ ಇಲ್ಲಿಂದ ಸೈಟ್ ಅನ್ನ ಪಡ್ಕೊಂಡಿರ್ತಕ್ಕಂಥದ್ದು ಅಕ್ರಮ ಅಂತ ಹೇಳಿ ಕಂಡು ಬರ್ತಾ ಇದೆ ಹಾಗಾಗಿ ಇದನ್ನು ಕೂಡ ತನಿಖೆಗೆ ಕೈಗೆತ್ತಿಕೊಳ್ಬೇಕು ಅದರ ಜೊತೆಯಲ್ಲಿ ಈ ಒಂದು ಮೊಕದ್ದಮೆ ಕೂಡ ಕೋರ್ಟ್ ನಲ್ಲಿ ಇತ್ಯರ್ಥ ಆಗದೇ ಇದ್ದಂತಹ ಸಂದರ್ಭದಲ್ಲೂ ಕೂಡ ಈ ಒಂದು ಜಾಗಕ್ಕೆ ಹೇಗೆ ಸೈಟ್ ಅನ್ನ ಕೂಡ ವಿತರಣೆ ಮಾಡಲು ಸಾಧ್ಯ ಅಂತಕ್ಕಂಥದ್ದು ಸ್ನೇಹಮಯ ಕೃಷ್ಣ ಅವರ ಪ್ರಶ್ನೆ ಆಗಿರ್ತಕ್ಕಂಥದ್ದು ಪವಿತ್ರ. ಪುಟ್ಟಸ್ವಾಮಿ ಈಗ ಅವರದ್ದೇ ಕುಟುಂಬದ ಇಬ್ಬರಿಗೆ ಸೈಟ್ ಹಂಚಿಕೆ ಮಾಡಲಾಗಿದೆ ಅನ್ನೋ ಆರೋಪವನ್ನ ಮಾಡ್ತಾ ಇದ್ದಾರೆ ಅನ್ನಪೂರ್ಣ ಮತ್ತೆ ವಿಶ್ವೇಶ್ವರಯ್ಯ ಅನ್ನೋರ್ಗೇನೋ ಸೈಟ್ ಆಗಿದೆ ಅನ್ನುವಂಥದ್ದು ಆರೋಪವನ್ನ ಸ್ನೇಹಮಯಿ ಕೃಷ್ಣ ಮಾಡ್ತಾ ಇರೋದು ಬಟ್ ಇಲ್ಲಿ ಒಂದು ವಿಚಾರವನ್ನ ನಾವು ಗಮನಿಸಬೇಕು ಅಂದ್ರೆ ಸ್ನೇಹಮಯಿ ಕೃಷ್ಣ ಅವ್ರೀಗ ಸಾಕಷ್ಟು ರಾಜಕಾರಣಿಗಳ ವಿಚಾರದಲ್ಲಿ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಸೈಟ್ ವಿಚಾರದಲ್ಲಿ ಅಕ್ರಮದ ವಿಚಾರದಲ್ಲಿ ಧ್ವನಿ ಎತ್ತುತ್ತಿದ್ದಾರೆ ಅದು ಖುಷಿಯ ವಿಚಾರ ಬಟ್ ಇಷ್ಟು ದಿನ ನಂತರ ಈಗ ಜಿಟಿ ದೇವೇಗೌಡರು ಅವರ ಬೇಕಾದಂತಹ ಪ್ರಭಾವವನ್ನ ಬಳಸಿದ್ದಾರೆ ಅನ್ನೋದು ಹೇಗೆ ಲೀಕ್ ಆಯ್ತು ಅವರಿಗೆ ಹೇಗೆ ಗೊತ್ತಾಯ್ತು ಅನ್ನೋ ವಿಚಾರ ಸ್ನೇಹಮಯಿ ಕೃಷ್ಣ ಅವರು ಪವಿತ್ರ ಹಿಂದೆನೂ ಕೂಡ ಕೆಲವೊಂದಷ್ಟು ರಾಜಕಾರಣಿಗಳು ಹೊರಬರುವಂತಹ ಅಕ್ರಮ ಸೈಟ್ ನ ಪಡ್ಕೊಂಡಿರ್ತಕ್ಕಂಥ ವಿಚಾರವಾಗಿ ಸಾಕಷ್ಟು ರಾಜಕಾರಣಿಗಳು ಹೊರಬರುವಂತಹ ಸಾಧ್ಯತೆಗಳಿದೆ ಅಂತಕ್ಕಂತಹ ಕುರುವನ್ನ ಹಿಂದೆ ಕೂಡ ಹೇಳಿದ್ರು ಅದರ ಜೊತೆಯಲ್ಲಿ ಬಿಜೆಪಿ ನಾಯಕರುಗಳು ಕೂಡ ಈ ಒಂದು ಅಕ್ರಮವಾದಂತಹ ಸೈಟ್ ಅನ್ನ ಪಡ್ಕೊಂಡಿರ್ತಕ್ಕಂತಹ ಲೀಸ್ಟ್ ಸಾಕಷ್ಟು ಇದೆ ಹಾಗಾಗಿ ಅದರ ಜೊತೆಯಲ್ಲಿ ಮತ್ತೊಂದಷ್ಟು ಬೇರೆ ಬೇರೆ ಪಕ್ಷದ ಲೀಡರ್ಗಳು ಕೂಡ ಸೈಟ್ ಅನ್ನ ಪಡ್ಕೊಂಡಿರ್ತಕ್ಕಂಥದ್ದು ನನ್ನ ಹತ್ರ ಮಾಹಿತಿ ಇದೆ ಕೆಲವೊಂದು ದಾಖಲಾತಿಗಳನ್ನ ಸಂಗ್ರಹವನ್ನ ಮಾಡ್ತಾ ಇದ್ದೀನಿ ಸಂಗ್ರಹ ಮಾಡಿದ ನಂತರ ಇದನ್ನ ಹೊರತರ್ತಕ್ಕಂಥ ನಿಟ್ಟಿನಲ್ಲಿ ಅಥವಾ ಲೋಕಾಯುಕ್ತರಿಗೆ ತನಿಖೆಗೆ ಕೊಡುವಂತ ನಿಟ್ಟಿನಲ್ಲಿ ನಾನು ಪಾತ್ರವನ್ನ ವಹಿಸ್ತೇನೆ ಅಂತಕ್ಕಂಥದ್ದನ್ನು ಹಿಂದೆನೂ ಕೂಡ ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ರು ಅದರ ಜೊತೆಯಲ್ಲಿ ಈಗ ಪರಿಪೂರ್ಣವಾಗಿ ಅವರ ಕೈಗೆ ದಾಖಲಾತಿಗಳು ಸಿಕ್ಕಿರ್ತಕ್ಕಂಥದ್ದು ಕಂಡು ಬರ್ತಿದೆ ಜಿಟಿ ದೇವೇಗೌಡರ ಮಗಳಾದಂತಹ ಅನ್ನಪೂರ್ಣ ಮತ್ತು ಇನ್ನೊಬ್ಬರಿಗೆ ಸೈಟ್ ಅನ್ನ ಮಾಡಿರ್ತಕ್ಕಂಥದ್ದು ಇದು ಅವರಿಗೆ ಯಾವುದೇ ರೀತಿಯ ವೈಟ್ ಮನಿಯನ್ನ ಬಳಸಿ ಏನು ಸೈಟ್ ಅನ್ನ ಪಡ್ಕೊಂಡಿರೋದಿಲ್ಲ ಇವರು ಏನು 6 ಸೈಟ್ಗಳನ್ನ ಏನು ಪಡ್ಕೊಂಡಿದ್ದಾರೋ ಅದರಲ್ಲಿ 2 ಕಿಕ್ ಬ್ಯಾಕ್ ಆಗಿ ಬಂದಿರತಕ್ಕಂಥದ್ದು ಅಂತಕ್ಕಂಥದ್ದು ಸ್ನೇಹಮಯಿ ಕೃಷ್ಣ ಅವರ ವಾದವಾಗಿರ್ತದೆ ಅದರ ಜೊತೆಯಲ್ಲಿ ಮತ್ತಷ್ಟು ರಾಜಕಾರಣಿಗಳ ಬಟಬಯಲನ್ನ ಮಾಡೋದಕ್ಕೆ ಸ್ನೇಹಮಯಿ ಕೃಷ್ಣ ಅವರು ದಾಖಲಾತಿಗಳನ್ನ ಸಂಗ್ರಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಿಗೆ ಕಂಡು ಬರ್ತಾ ಇದೆ ಪವಿತ್ರ. ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟ ದೂರನ್ನ ಆಧರಿಸಿ ಈಗ ಜಿಟಿ ದೇವೇಗೌಡರನ್ನ ತನಿಖೆಗೆ ಒಳಪಡಿಸ್ತಾರಾ ಯಾವಾಗ ಕರಿಬಹುದು ತನಿಖೆಗೆ ಇನ್ ಕೇಸ್ ಕರೆಯೋದಾದ್ರೆ ಪುಟ್ಟಸ್ವಾಮಿ
ಪವಿತ್ರ, ಖಂಡಿತವಾಗೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ತಾನೇ ದೂರನ್ನ ಸಲ್ಲಿಸಿದ್ದಾರೆ. ಸೊ ಪ್ರಭಾವವನ್ನ ಬಳಸಿದಾರಾ ಇಲ್ವಾ ಅಂತಕ್ಕಂಥದ್ದನ್ನ ಲೋಕಾಯುಕ್ತ ಅದನ್ನ ಹೇಳ್ಬೇಕಾಗ್ತದೆ. ಸೊ ಪ್ರಭಾವವನ್ನ ಬಳಸಿದರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದ್ರೆ ಖಂಡಿತವಾಗೂ ಕೂಡ ಈ ಊರ್ನ ಏನು ಜಿ ಟಿ ದೇವೇಗೌಡನ A1 ಆರೋಪಿಯಾಗಿ ಮಾಡ್ಬೇಕಾ ಅಥವಾ A2 ಆರೋಪಿಯಾಗಿ ಮಾಡ್ಬೇಕಾ ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡ್ಬೇಕಾಗಿರ್ತಕ್ಕಂಥದ್ದು ಲೋಕಾಯುಕ್ತ. ಸೊ ಅಲ್ಲಿ ದಾಖಲಾತಿಗಳಲ್ಲಿ ಯಾವ ರೀತಿ ಇವರು ಪ್ರಭಾವವನ್ನ ಬಳಸಿದರೆ ಅಂತಕ್ಕಂಥದ್ದು ಕಂಡು ಬಂದಂತಹ ಸಂದರ್ಭದಲ್ಲಿ ಅವರ ಮೇಲೆ ಯಾವ ರೀತಿಯ ಪ್ರಕರಣವನ್ನ ದಾಖಲಿಸಬೇಕು ಅಂತಕ್ಕಂಥದ್ದನ್ನ ಲೋಕಾಯುಕ್ತ ತೀರ್ಮಾನ ಮಾಡ್ತದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥದ್ದು ಪವಿತ್ರ.